ಆ ಕಡೆ RCB ವಿನ್ ಆಗೋದಕ್ಕೂ ಈ ಕಡೆ ನಾನು ಲೈವ್ ಡಿಬೇಟಿಂಗ್ ಮಾಡಿ ಪ್ರೆಸೆಂಟ್ ಮಾಡೋದಕ್ಕೂ ಸರಿ ಟೈಮ್ ಆಗಿತ್ತು. ನಮಸ್ಕಾರ ಕರ್ನಾಟಕ, ನಾನು ನಿಮ್ ಪ್ರೀತಿಯ ಅಭಿಷೇಕ್ ತೀರ್ಥಹಳ್ಳಿ. ಲೈವ್ ವೆಡ್ಡಿಂಗ್ ಪೇಂಟಿಂಗ್ ಮಾಡ್ತಾ ಸುತ್ತಾಡ್ಕೊಂಡು ಬೆಂಗಳೂರು ಕಡೆ ಹೋಗಿದ್ದೆ. ಈ ಸರ್ತಿ ಇವೆಂಟ್ ಅದು ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಆ ಕಡೆ RCB ಮ್ಯಾಚ್ ಇದೆ, ಈ ಕಡೆ ಲೈವ್ ವೆಡ್ಡಿಂಗ್ ಪೇಂಟಿಂಗ್ ಮಾಡ್ತಾನೋ ಇದೀನಿ. ಸಿಕ್ಕಾಪಟ್ಟೆ ಗಮ್ಮತ್ ನೋಡಿ. ಸಂಜೆ ಅಷ್ಟೊತ್ತಿಗೆ ಇವೆಂಟ್ ಇರೋದ್ರಿಂದ ಡೇ ಫುಲ್ ಬೆಂಗಳೂರು ತಿರುಗಾಟ. ಅಪ್ಪ ಎಂತ ಸೆಕೆ ಮರೆ, ನಮ್ ಮಂಗಳೂರು ತರನೇ ಗ್ಯಾಜೆಟ್ ಸರ್ವಿಸ್ ಇತ್ತು ಅಂತ ಚಿಕ್ಕಪೇಟೆ ಕಡೆ ಹೋದೆ. ಜನ ಜಂಗುಲಿ ಸಿಕ್ಕಾಪಟ್ಟೆ, ಎರ್ರ ಬೇರೆ ಬರ್ತಿರೋ ವೆಹಿಕಲ್ ಇನ್ನೊಂದ್ ಕಡೆ. ಬೈಕ್ ನೋಡೋದು ನುಗ್ಸ್ಕೊಂಡು ಬರ್ತಾನಪ್ಪ. ನಾನು ಅವಾಗ ಬೆಂಗಳೂರು ಹೋದಾಗ ಈ ಚಿಕ್ಕಪೇಟೆ ಅಥವಾ ಯಾವ್ದಾದ್ರು ಮಾರ್ಕೆಟ್ ವಿಸಿಟ್ ಮಾಡೇ ಮಾಡ್ತೇನೆ. ಯಾಕಂದ್ರೆ ಜೀವನದ ಪಾಡುಗಳು, ಕಷ್ಟಗಳು, ನೋವುಗಳು, ಜೀವನವನ್ನ ಎದುರಿಸೋದಕ್ಕೆ ಮಾಡ್ತಿರುವಂತ ಸವಾಲುಗಳನ್ನ ಈ ಬೆಂಗಳೂರಲ್ಲಿ ಆರಾಮ್ಸೆ ಕಲ್ತ್ಕೋಬಹುದು. ಎಸ್ ಸರಿ ಇರ್ಲಿ, ನಮ್ಮ ವೆಡ್ಡಿಂಗ್ ಲೊಕೇಶನ್ ಕಡೆ ಹೋಗ್ಬೇಡ. ಕಪಲ್ಸ್ ಬರೋದು 7:30 ಆಗತ್ತೆ ಅಂತ ಹೇಳಿದ್ರು. ಅಷ್ಟೊತ್ತಂಗ ನಂಗೆ ವೇಟ್ ಮಾಡಿದ್ರೆ ನನ್ ಪೇಂಟಿಂಗ್ ಮುಗ್ಸಕ್ ಆಗಲ್ಲ. ಯಾಕಂದ್ರೆ ನಂಗೆ ಫಿನಿಶ್ ಮಾಡೋದಕ್ಕೆ 4 ರಿಂದ 5 ಗಂಟೆ ಬೇಕೇ ಬೇಕು. ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 8, 9, 10, 10:30 ಇಷ್ಟೊತ್ತಿಗೆ ಫಿನಿಶ್ ಮಾಡ್ಬೋದು. ಕಪಲ್ಸ್ ಬರ್ಬೇಕಾದ್ರೆ ಅವರ ಡ್ರೆಸ್ಸಿಂಗ್ಸ್ ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಅವ್ರು ಹೇಗಿದ್ದಾರೆ ಅಂತ ನಂಗೆ ಗೊತ್ತೇ ಇರಲ್ಲ. ಅವ್ರು ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಇದನ್ನೆಲ್ಲ ನಾನು ಒಂದು ಕ್ಯಾನ್ವಾಸ್ ಅಲ್ಲಿ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ನಂಗೊಂಥರ ದೊಡ್ಡ ಚಾಲೆಂಜಿಂಗ್ ಕೂಡ ಇದು. ಇನ್ನೇನ್ ಪೇಂಟಿಂಗ್ ಗಿಫ್ಟ್ ಮಾಡ್ಬೇಕು ಅಂತ ಅನ್ಕೊಂಡು ಹೊರಡ್ಬೇಕಾರೆ RCB 2 ಬಾಲ್ ಬಾಕಿ ಇದೆ. ಆಗ್ಲೇ ನೋ ಬಾಲ್ ಹಾಕಿದ್ದಾರೆ, 6 ಬೇರೆ ಹೊಡೆದಿದ್ದಾರೆ. ಮ್ಯಾಚ್ ಆಸೆ ಬಿಟ್ಟು ಪೇಂಟಿಂಗ್ ಗಿಫ್ಟ್ ಮಾಡಕ್ಕಂತ ಹೋದ್ವಿ. ಇಟ್ಸ್ ಅ ವಂಡರ್ಫುಲ್ ಮೂಮೆಂಟ್ ಆಯ್ತಾ. ಕಪಲ್ಸ್ ಗಳಿಗೆ ಶಾಕ್ ಇದು, ಯಾರು ಮಾಡಿದ್ವಿ, ಏನ್ ಕತೆ, ಏನ್ ವಿಷಯ ಅಂತಾನೆ ಗೊತ್ತಿಲ್ಲ. ನಾನೇ ಅಂತ ಗೊತ್ತಾಗಬೇಕಾದ್ರೆ ಆ ಕಡೆ RCB ವಿನ್ ಆಗಿತ್ತು. ಎಷ್ಟು ಖುಷಿಯಾಗಿರ್ಬೇಡ ಹೇಳಿ ನಂಗೆ. ಡಬಲ್ ಧಮಾಕ. ಇದ್ರ ಕಂಪ್ಲೀಟ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಆರ್ಟಿಸ್ಟ್ ಅಭಿಷೇಕ್ ತೀರ್ಥಹಳ್ಳಿ ಅಂತ. ಲೈವ್ ವೆಡ್ಡಿಂಗ್ ಪೇಂಟಿಂಗ್ ಬಗ್ಗೆ ಹಾಗೂ ಯಾವುದೇ ಆರ್ಟ್ ಬಗ್ಗೆ ನಿಮಗೆ ಕೇಳೋದಿಕ್ಕಿದ್ರೆ ಅಥವಾ ಏನೇ ವಿಷಯ ಇದು ಡೈರೆಕ್ಟ್ DM ಮಾಡಿಬಿಡಿ. ಮುಂದೆ ಸಿಗೋಣ. ಥ್ಯಾಂಕ್ ಯು. ವಿನ್ ಆಯ್ತು ಗೈಸ್, ನೋಡಿ RCB ಸಖತ್ತು.